ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಕೆಲವೊಂದ್ಸಲ ರೇಟ್ ಕಡಿಮೆ ಇದ್ದಾಗ ಹಸಿ ಬಟಾಣಿನ ಜಾಸ್ತಿ ತಂದಿಟ್ಕೊಂಡ್ಬಿಡ್ತೀವಿ. ಆದರೆ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಆಗೋದಿಲ್ಲ, ಏಕೆಂದರೆ ಫ್ರಿಜ್ನಲ್ಲಿ ಇಟ್ಟರೂ ಕೂಡ ತುಂಬ ಬೇಗನೆ ಕೆಟ್ಟೋಗುತ್ತೆ. ಆದರೆ ನೀವು ಈ ಸಿಂಪಲ್ ಟಿಪ್ಪನ್ನು ಫಾಲೋ ಮಾಡಿದ್ರೆ ನೀವು ತಂದಿಟ್ಕೊಂಡಿರೋವಂಥ ಹಸಿ ಬಟಾಣಿನ 1 ರಿಂದ 2 ತಿಂಗಳವರೆಗೂ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಮತ್ತು ಈ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇದೇ ಮೊದಲು ಬಾರಿಗೆ ನೋಡ್ತಾ ಇದ್ರಿ, ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಆನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ಫಸ್ಟ್ ನಾವು ಬಟಾಣಿ ಕಾಳುಗಳನ್ನ ನೀಟಾಗಿ ಬಿಡಿಸಿಟ್ಕೋಬೇಕು. ನೀವು ಬರೀ ಈ ಬಟಾಣಿ ಕಾಳು ಒಂದೇ ಅಲ್ಲ, ಅವರೆಕಾಳನ್ನ, ತೊಗರಿ ಕಾಳನ್ನ, ಹಸಿದಿರುತ್ತಲ್ವ ಅದನ್ನು ಕೂಡ ಸೇಮ್ ಟು ಸೇಮ್ ಇದೇ ರೀತಿಯಾಗಿ ಸ್ಟೋರ್ ಮಾಡ್ಕೋಬೋದು. ಫಸ್ಟ್ ನಾನು ಕಾಳುಗಳನ್ನೆಲ್ಲ ಬಿಡಿಸಿಟ್ಕೋತೀನಿ. ನೋಡಿ, ಇಷ್ಟು ಕಾಳನ್ನ ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನು ಒಂದ್ಸಲ ತೊಳಿಬೇಕಾದ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ನೀವು ಸ್ಟೋರ್ ಮಾಡ್ಕೋಬೋದು. ತೊಳಿಬಿಟ್ರೆ ಮತ್ತೆ ಅದರಲ್ಲಿ ನೀರೆಲ್ಲ ತುಂಬ್ಕೊಂಬಿಡುತ್ತೆ. ಆಮೇಲೆ ಬೇಕಾದರೆ ನಿಮ್ಗೆ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೋತಾರಲ್ವ, ಆವಾಗ ಒಂದ್ಸಲ ವಾಶ್ ಮಾಡಿಕೊಂಡು ಹಾಕ್ಕೋಬೋದು. ನೋಡಿ, ಈ ರೀತಿ ಮಾರ್ಕೆಟಲ್ಲಿ ನಮಗೆ ಸ್ಟೋರೇಜ್ ಪ್ಯಾಕೆಟ್ ಸಿಗುತ್ತೆ. ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ನೇ ತಗೊಳ್ಳಿ. ಆವಾಗ ಏನಾಗುತ್ತೆ ಅಂದರೆ ನೀವು ಫ್ರಿಜ್ನಲ್ಲಿ ಬೇರೆ ಐಟಮ್ಸ್ ಇಡಲಿಕ್ಕೂ ಕೂಡ ತುಂಬ ಈಸಿಯಾಗಿ ಸ್ಪೇಸ್ ಹಿಡಿಸತ್ತೆ. ನೋಡಿ, ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ಗಳಲ್ಲಿ ಈ ರೀತಿ ಬಟಾಣಿ ಕಾಳನ್ನ ಹಾಕ್ಕೊಳ್ಳಿ. ಮತ್ತು ನೀವು ಮನೇಲಿ ಇರುತ್ತಲ್ವ ಪ್ಲಾಸ್ಟಿಕ್ ಕವರು, ಆ ಥರದ್ದನ್ನು ತಗೋಬೇಡಿ, ಯಾಕೆಂದರೆ ಫ್ರಿಜ್ನಲ್ಲಿ ಇಟ್ಟಾಗ ಅದು ಫ್ರಿಜ್ಗೆ ಅಂಟ್ಕೊಂಡ್ಬಿಡತ್ತೆ. ಡೀಪ್ ಫ್ರಿಜ್ನಲ್ಲಿ ಇಡಬೇಕಾಗತ್ತೆ, ಅದಕ್ಕಾಗಿ ಅಂಟ್ಕೊಳ್ಳುತ್ತೆ. ಈ ರೀತಿ ಕವರ್ಸ್ ಆದರೆ ಈಸಿಯಾಗಿ ತೆಗಿಲಿಕ್ಕೆ ಬರುತ್ತೆ. ನೋಡಿ, ಈ ರೀತಿ ನೀಟಾಗಿ ಲಾಕ್ ಮಾಡ್ಕೊಂಬಿಟ್ರೆ ನಮಗೆ ಇದು ತುಂಬ ದಿವಸದವರೆಗೂ ಫ್ರೆಶ್ ಆಗಿರುತ್ತೆ. ಉಳಿದ ಕಾಳುಗಳನ್ನು ಕೂಡ ಅಷ್ಟೇ ಇನ್ನೊಂದು ಕವರ್ನಲ್ಲಿ ಹಾಕಿಟ್ಕೋಬೇಕು. ಫ್ರೆಂಡ್ಸ್, ಇದರ ಜೊತೆಗೆ ಇನ್ನೊಂದು ಟಿಪ್ ಕೂಡ ಇದೆ, ಬಟ್ ನೀವು ಆ ಟಿಪ್ನ ಫಾಲೋ ಮಾಡಿದ್ರೆ 6 ರಿಂದ 8 ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬೋದು. ಬಟ್ ನಾವು ಅಷ್ಟು ದಿವಸ ಎಲ್ಲ ಇಟ್ಕೊಳ್ಳೋದು ಅವಶ್ಯಕತೆ ಇಲ್ಲ, ನಮಗೆಲ್ಲ ಫ್ರೆಶ್ ಆಗೇ ಸಿಗುತ್ತಲ್ವ. ಸೊ ಅಟ್ಲೀಸ್ಟ್ ನಾವು 1 ರಿಂದ 2 ತಿಂಗಳವರೆಗೂ ಸ್ಟೋರ್ ಮಾಡಬೇಕು ಅಂದರೆ ಈ ಮೆಥಡ್ನ ಫಾಲೋ ಮಾಡಿ. ಒಂದು ವೇಳೆ ನಿಮ್ಮ ಹತ್ರ ಈ ರೀತಿಯಾದಂಥ ಕವರ್ಸ್ ಇಲ್ಲ, ನಾವು ಯಾವುದು ಟಿಪ್ನ ಫಾಲೋ ಮಾಡಬೇಕು ಅಂದರೆ ನೋಡಿ, ಈ ರೀತಿಯಾದಂಥ ಏರ್ಟೈಟ್ ಕಂಟೈನರ್ಸ್ನ ತೊಗೊಳ್ಳಿ. ನಾನು ಇದನ್ನು ShopGನಲ್ಲಿ ತೊಗೊಂಡಿದ್ದೀನಿ. 3 ಡಬ್ಬೆಗಳು ಸಿಗುತ್ತೆ ನಿಮಗೆ. ಹಾಗೆ ಮಾರ್ಕೆಟ್ಗಿಂತ ಕಡಿಮೆ ಬೆಲೆಗೆ ಅವ್ರು ಕೊಡ್ತಾ ಇದ್ದಾರೆ. ನಾನು ಈ ಪ್ರಾಡಕ್ಟ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಒಂದು ವಾಟ್ಸಪ್ ಗ್ರೂಪ್ ಕೂಡ ಇದೆ, ನೀವು ಅದರಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಫ್ರೆಂಡ್ಸ್, ಇದರಲ್ಲಿ ಏನಾಗುತ್ತೆ ಅಂದರೆ ಒಳಗಡೆ ನೀರು ಹೋಗೋದಾಗಲಿ ಗಾಳಿ ಹೋಗೋದಾಗಲಿ ಆ ರೀತಿ ಏನಾಗೋದಿಲ್ಲ, ಫುಲ್ ಏರ್ ಟೈಟ್ ಆಗಿರುತ್ತೆ ಈ ಮುಚ್ಚಳಗಳನ್ನು ಮುಚ್ಚಿದಾಗ. ಸೊ ನೋಡಿ, ಹಾಗೆ ಇದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಈ ರೀತಿಯಾಗಿ 3 ಡಬ್ಬಿಗಳಿರುತ್ತೆ, ನೀವು ಯಾವುದ್ರಲ್ಲಾದರೂ ಹಾಕ್ಕೋಬೋದು. ಹಾಗೆ ನೀವು ಇದರಲ್ಲಿ ಬೇರೆ ಯಾವುದಾದ್ರೂ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು, ತುಂಬ ದಿವಸದವರೆಗೂ ಫ್ರೆಶ್ ಆಗಿ ಇರುತ್ತೆ. ಈ ಡಬ್ಬೆಗಳಲ್ಲಿ ನೀವು ಬಟಾಣಿ ಕಾಳುಗಳನ್ನ ಹಾಕಿಟ್ಕೊಂಡ್ಬಿಟ್ಟು ಮುಚ್ಚಳನ ಮುಚ್ಚಿಟ್ಬಿಟ್ಟು ನೀವು ಡೀಪ್ ಫ್ರಿಜ್ನಲ್ಲಿ ಇಡಬೇಕು. ಆವಾಗ ನಿಮಗೆ 1-2 ತಿಂಗಳವರೆಗೂ ತುಂಬಾ ಫ್ರೆಶ್ ಆಗಿರುತ್ತೆ. ಈ ಟಿಪ್ನ ನಾನು ಫಾಲೋ ಮಾಡಿದ್ದೀನಿ ಫ್ರೆಂಡ್ಸ್, ಅದಕ್ಕಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ಈ ರೀತಿ ಟೈಟಾಗಿ ಲಾಕ್ ಆಗಿರುತ್ತೆ. ಈ ಡಬ್ಬೆಗಳಿಂದ ನೀರು ಹೋಗೋದು ಆ ರೀತಿ ಏನೂ ಆಗೋದಿಲ್ಲ. ಸೊ ಮಿಸ್ ಮಾಡದೆ ನೀವು ಕೂಡ ಟ್ರೈ ಮಾಡಿ. ಹಾಗೆ ನಿಮಗೆ ಈ ಟಿಪ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ನ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಇನ್ನೂ ಇದೇ ರೀತಿಯಾದಂಥ ಒಳ್ಳೆ ವೀಡಿಯೋಸ್ಗಳಿಗಾಗಿ ನಮ್ಮ ರುಚಿ ಪಾಕಶಾಲೆಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.